ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ದಾಂಡೇಲಿ ನಗರದ ಅಂಬೇವಾಡಿ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ G+2 ವಸತಿ ಯೋಜನೆಯ ಮನೆಗಳನ್ನು ಅರ್ಹ ಬಡ ಫಲಾನುಭವಿಗಳಿಗೆ ನೀಡಬೇಕು ಹಾಗೂ ಮನೆಗಳನ್ನು ಬಾಡಿಗೆಗೆ ಕೊಡುವವರ ವಿರುದ್ಧ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಕಿತ್ತೂರು ಕರ್ನಾಟಕ ಸೇನೆಯ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಸಾದಿಕ್ ಮುಲ್ಲಾ ಆಗ್ರಹಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂಬೇವಾಡಿಯಲ್ಲಿ ನಿರ್ಮಾಣವಾಗುತ್ತಿರುವ G+2 ವಸತಿ ಯೋಜನೆ ಅಡಿ ಸುಮಾರು 192 ಮನೆಗಳು ಸಿದ್ಧಗೊಂಡಿದ್ದು, ಕೆಲವು ಮನೆಗಳನ್ನು ಈಗಾಗಲೇ ಹಂಚಿಕೆ ಮಾಡಲಾಗಿದೆ. ಆದರೆ ಕೆಲವು ಫಲಾನುಭವಿಗಳು ಮನೆಗಳನ್ನು ಸ್ವತಃ ವಾಸಿಸುವ ಬದಲು ಬಾಡಿಗೆಗೆ ಕೊಟ್ಟಿರುವ ಬಗ್ಗೆ ದೂರುಗಳು ಕೇಳಿ ಬರ್ತಾ ಇದೆ ಎಂದು ಆರೋಪಿಸಿದರು. ಮನೆಗಳ ಹಂಚಿಕೆ ಪ್ರಕ್ರಿಯೆ ಮೊದಲ ಹಂತದ ಸಭೆಯಲ್ಲಿ ಕ್ಷೇತ್ರದ ಶಾಸಕ ಆರ್.ವಿ. ದೇಶಪಾಂಡೆ ಅವರು G+2 ಮನೆಗಳು ಬಡವರಿಗಾಗಿ ನಿರ್ಮಿಸಲಾಗಿದ್ದು, ಅವುಗಳನ್ನು ಬಾಡಿಗೆಗೆ ಕೊಡುವುದು ಅಥವಾ ಮಾರಾಟ ಮಾಡುವುದು ಕಂಡುಬಂದರೆ ಸಂಬಂಧಿಸಿದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ನಗರಸಭೆ ಹಾಗೂ ತಹಸೀಲ್ದಾರ್ ಸೇರಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ರು ಎಂದು ಅವರು ನೆನಪಿಸಿದರು. ಈ ಕುರಿತು ಈ ಹಿಂದೆಯೂ ಕೂಡ ಕಿತ್ತೂರು ಕರ್ನಾಟಕ ಸೇನೆ ವತಿಯಿಂದ ಮಾಧ್ಯಮಗಳ ಮೂಲಕ ಗಮನ ಸೆಳೆಯಲಾಗಿತ್ತು. ಆದಾಗ್ಯೂ ಇದುವರೆಗೆ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಪ್ರಶ್ನಾರ್ಹವಾಗಿದೆ ಎಂದು ಸಾದಿಕ್ ಮುಲ್ಲಾ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಗರಸಭೆ ಪೌರಾಯುಕ್ತರು 5 ದಿನದ ಒಳಗಾಗಿ ಅಂಬೇವಾಡಿಯ G+2 ಮನೆಗಳ ಕುರಿತು ಸಮಗ್ರ ತನಿಖೆ ಮಾಡಿ ಮನೆಗಳನ್ನು ಬಾಡಿಗೆಗೆ ಕೊಟ್ಟಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಬಡವರಿಗೆ ಆಗ್ತಾ ಇರುವ ಅನ್ಯಾಯವನ್ನ ತಡೆಯುವ ನಿಟ್ಟಿನಲ್ಲಿ ಅಧಿಕಾರಿಗಳು ತಕ್ಷಣ ಸ್ಪಂದಿಸಬೇಕು. ಇಲ್ಲವಾದಲ್ಲಿ ಕಿತ್ತೂರು ಕರ್ನಾಟಕ ಸೇನೆ ವತಿಯಿಂದ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುತ್ತೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಅಲ್ಲಿ ಯಾರಿಗೆ ಕಟ್ಟಬೇಕಲ್ಲ ಸರ್, ಅವ್ರಿಗೆ ಬಹಳಷ್ಟು ಖಾಲಿನ ಸರ್, ಯಾರು ಕೂಡ ವ್ಯವಸ್ಥೆ ಮಾಡಿಲ್ಲ. ಈಗ ಇಂಥವ್ರಿಗೆಲ್ಲ ಏನಾಗಿದೆ, ಎಲ್ಲರಿಗೆ ಯಾವ ಮನೆ ಕೊಡ್ಬೇಕು ಅನ್ನೋ ವಿಚಾರ ಎಲ್ಲರಿಗೂ ಒಂದೇ ಸಲ ಆಗ್ತದೆ, ಎಲ್ಲರಿಗೂ ಡಿಸ್ಟ್ರಿಬ್ಯೂಷನ್ ಮಾಡೋಣ ಸ್ಟೆಪ್ ಆಗ್ತಾ ಇರೋದ್ರಿಂದ ಮುಂದಿನ ಸಿಗ್ತಾ ಇದೆ, ಹಿಂದಿನ ಸಿಗ್ತಾ ಇದೆ. ಮುಂದಿನ ಇಂಟ್ರೆಸ್ಟ್ ಇರೋದು ಅದಿಲ್ಲ, ಹಿಂದಿನ ಇಂಟ್ರೆಸ್ಟ್ ಅಲ್ಲ, ಬಟ್ ಅದು ಬ್ಯಾಂಕಿಂದ ಬಂದಿಲ್ಲ ಸರ್. ನಮಗೆ ನಾವು ಹೋಗಿದ್ದೀವಿ ಸರ್. ಅವ್ರೇನಂತಾರೆ, ಮುನ್ಸಿಪಾಲಿಟಿ ನಮ್ಗೆ ಲೆಟರ್ ಬಂದಿಲ್ಲ, ಇನ್ನು ನೋಡಿರೋ ಅಂತ ಮ್ಯಾನೇಜರ್ ಅಂತಾರೆ ನಮಗೆ. ನೀವು ಹೋಗಿ ಬೆನಿಫಿಷರಿ ನಮಗೆ ಕಾರ್ಯಪತ್ರಗಳನ್ನು ಕೊಡ್ತಾ ಇಲ್ಲ. ನೀವು ಹೋಗಿ बैंक में तुम्हारा जो भी दूसरे लिए ನೀವು ಯಾರು ಮ್ಯಾನೇಜರ್ ನಂಬರ್ ಕೊಟ್ಟು ನಾವು ಮಾತಾಡ್ತೀವಿ, ಮಾಡ್ಕೊಡ್ತೇವೆ ಅಂದರು. ಈ ಸಂದರ್ಭದಲ್ಲಿ ಕಿತ್ತೂರು ಕರ್ನಾಟಕ ಸೇನೆಯ ಉಪಾಧ್ಯಕ್ಷ ಆನಂದ್ ಬಂಡಿ, ನಗರ ಘಟಕದ ಅಧ್ಯಕ್ಷ ಸೈಯದ್ ಅಂಕೋಲೇಕರ್, ಆಟೋ ಘಟಕದ ಅಧ್ಯಕ್ಷ ಆಂಟೋನಿ, ಸಂಘಟನೆಯ ಮುಖಂಡರು ಆದ ದಿಲ್ವಾರ್ ಶೇಖ್, ಜಾಫರ್, ಶಮೀಂ ಶೇಖ್, ಕಾರ್ಯಕರ್ತರು ಹಾಗೂ ಹಲವು ಬಡ ಫಲಾನುಭವಿಗಳು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ.
ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.